ನನ್ನ ಮುದ್ದಿನ ತಂಗಿ ನಮ್ಮೆಲ್ಲರನ್ನು ಹಗಲಿ ಹೋಗಿ 3 ವರ್ಷ ಗತಿಸಿದವು. ತಂಗಿಯ ನೆನಪಿನಲ್ಲೇ ಕಾಲ ಕಳೆಯಬೇಕೆಂದ ಈ ವಸಂತನಿಗೆ ಒತ್ತಾಯ ಮದುವೆ ಮಾಡಿದರು ನನ್ನ ತಮ್ಮಂದಿರರು. ಇನ್ನು ಮುಂದೆ ನನ್ನ ತಂಗಿಯಂತೆ ನನ್ನ ಹೆಂಡತಿ ಕೂಡ ನನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ಮುಂದಾದರೂ ಈ ವಸಂತನ ಬಾಳು ಬಂಗಾರವಾಗಲೆನ್ನುವುದೇ ನನ್ನ ಆಸೆ. ಗೀತಾ, ಲೇ ಗೀತಾ, ಬಂದಿರಿ. ಗೀತಾ, ತಮ್ಮಂದರಿಗೆ ತೋಟಕ್ಕೆ ಹೋದ ಬುತ್ತಿಯನ್ನು ತೆಗೆದುಕೊಂಡು ಹೋಗಲಿಲ್ಲವೇ? ಊಟದ ವೇಳೆಗೆ ನಾವೇ ಮನೆಗೆ ಬರ್ತೀವಿ ಅತ್ತಿಗೆ. ಹೊಲಕ್ಕೆ ಊಟ ತರಬೇಡ ಅಂತ ಹೇಳಿದ್ರೆ ನನ್ನ ಮೈದಂದ್ರು. ನೋಡಿದೆಯಾ ಗೀತಾ, ನನ್ನ ತಮ್ಮಂದಿರು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯ ವಿಶ್ವಾಸವನ್ನು. ಬೇಸಿಗೆಯ ಬಿಸಿಲಿನಲ್ಲಿ ನಡೆಯುತ್ತಾ ಬುತ್ತಿಯನ್ನು ತಂದರೆ ಬಿಸಿಲಿಗೆ ಬಾಡುತ್ತಾಳೆ ನನ್ನ ಅತ್ತಿಗೆ ಎಂದು ತಾವೇ ಮನೆಗೆ ಬರುತ್ತೇವೆಂದು ಹೇಳಿದರೆ ನೋಡು ಗೀತಾ. ಹೌದು ಸ್ವಾಮಿ, ಸೂರ್ಯ ಚಂದ್ರ ಅಂತ ಮುತ್ತಿನಂತ ಮೈದನರು ಪಡೆಬೇಕಾದ್ರೆ ನಾನೇ ಭಾಗ್ಯವಂತಳು. ಬನ್ರಿ, ವೇಳೆ ಆಯ್ತು. ಮೈದನರು ಊಟಕ್ಕೆ ಮನೆಗೆ ಬರ್ತಾರೆ. ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೇನ್ರಿ. ಗೀತಾ, ಮೈದನರಿಗೆ ಊಟ ಬಡಿಸುವುದಕ್ಕಿಂತ ಈ ಗಂಡನ ಮನ ತಣಿಸುವಂತೆ ಒಂದು ಗೀತೆ ನಾವರ ಬಾಡಿ. ಏನ್ರಿ ಮಾತಿನ ಅರ್ಥ? ಈ ನಿನ್ನ ಗಂಡನ ಮನ ತಣಿಸುವಂತ ಒಂದು ಮನಸ್ಸು ಸರಿ ಒಳ್ಳೆಯ ಮಾತೆಂದಾದ್ರೂ ಮೀರು ಉಂಟೇನು? ನಿಮ್ಮ ಮಾತನೇ ನನ್ನ ಆಸೆ.
ಅಣ್ಣ ಅತ್ತಿಗೆ. ವಾಸು ಹೊಲದಿಂದ ಈಗ ಬಂದಿರಾ? ಹೌದಣ್ಣ, ಈಗ ಬನ್ನಿ. ಮೈದ್ನ ಬರ್ಪ ಊಟ ಮಾಡಿರಂತೆ. ಗೀತಾ, ನಿನ್ನ ಮೈದುನರಿಗೆ ಊಟ ಬಡಿಸುವುದಕ್ಕಿಂತ ಮುಂಚೆ ನನ್ನದೊಂದು ಮಾತು ನಡೆಸಿಕೊಡ್ತೀಯ? ನಿಮ್ಮ ಒಂದು ಮಾತಿದ್ರಿ, ನಿಮ್ಮ 10 ಮಾತನ್ನು ಕೂಡ ನಾನು ನಡೆಸಿಕೊಡ್ತೇನೆ. ಅದು ಯಾವ ಮಾತು ಅಂತ ಕೇಳಿ. ನೋಡು ಗೀತಾ, ತಂದೆ ತಾಯಿಗಳಾದ ತಬ್ಬಲಿಗಳಾದ ನನ್ನ ತಮ್ಮಂದಿರರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಏನು ಅರಿಯದ ತಿಳಿಯದೆ ನಿನಗೆ ಕೆಟ್ಟ ನುಡಿಗಳನ್ನು ಆಡಿದರೆ ಅವರಿಗೆ ಕೈ ಮಾಡುವುದಿಲ್ಲವೆಂದು ನನಗೆ ಮಾತು ಕೊಡು. ಈ ನಿಮ್ಮ ಮಾತನ್ನ ನಾನು ಖಂಡಿತವಾಗಿ ನಡೆಸಿಕೊಡುತ್ತೇನೆ. ನೋಡಿದೆ ಅಣ್ಣ, ನನ್ನ ಅತ್ತಿಗೆ ಉದಾರ ಗುಣವನ್ನು. ಇಂಥ ಚಿನ್ನದಂತ ಅತ್ತಿಗೆ ಪುಡಿವೆ ನಾವೇ ಪುಣ್ಯವಂತರ ಅಣ್ಣ. ಆದರೆ ಅತ್ತಿಗೆ ನನ್ನದೊಂದು ಮಾತು, ಈ ಉದಾರ ಗುಣವನ್ನು ಯಾವ ಕಾಲಕ್ಕೂ ಈ ನಮ್ಮ ಮೇಲೆ ಹೀಗೆ ಇರಲೆಂದು ಆ ನನ್ನ ತಂದೆ ಬಸವೇಶ್ವರನ ಹತ್ರ ಬೇಡಿಕೊಳ್ಳುತ್ತೀನಿ ಅತ್ತಿಗೆ. ಆಯ್ತಪ್ಪ ಬನ್ನಿ, ಗೊತ್ತಾಯ್ತು. ಎಲ್ರೂ ಕೈಕಾಲು ಮುಖ ತಗೊಳ್ಳಿ, ಊಟ ಮಾಡೋರಂತೆ. ಊಟ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಸೇರಿ ಒಂದು ಪದನರ ಆಡೋಣ ನಡೀರಿ. ಆಯ್ತಪ್ಪ, ನೀವು ಇಷ್ಟದಂತೆ ಆಗಿ.
ಊಟ ಮಾಡಿದ್ರೆ ಎಷ್ಟೊಂದು ಸ್ವರ್ಗ ಬಿಟ್ಟಿದ್ಯಾ ಬಾ ಬೇಗ ಊಟ ಆಯ್ತು. ಹೋಳಿಗೆ ಮಾಡಿನೇ ಹೋಳಿಗೆ ಊಟ ಮಾಡೋದಂತೆ ಬಾ ಈ ನರ ಅಂತಕ್ಕ ಕಣ್ಣಿಟ್ಟ ಕಾಯಿಲೆ ಇಲ್ಲಿಯವರೆಗೆ ತಪ್ಪಿಲ್ಲ. ಮುಂದೆ ತಪ್ಪುವುದೇ ಇಲ್ಲ. ಅದರಂತೆ ನಾನು ಕಂಡಿಟ್ಟ ಶಿವನ ತಂಗಿ ಚಂದ್ರ ನನ್ನ ಶಿವ ಕಳೆದುಕೊಂಡು ಯಮನ ಪಾದ ಸೇರಿದಳ. ಕಣ್ಣಿಗೆ ಸುರ ಸುಂದರಿ ದೇವ ಸುಖ ಪಡೆದು ಅವರ ಶೀಲ ಸಮಾಧಿ ಮಾಡಲು ಪಣ ತೊಟ್ಟು ನಿಂತಿದ್ದಾಗ ಈ ಹುಲಿಯರ ನಾನು ಹಂತಕ. ಇಂದಿಗೂ ನನ್ನ ಪ್ರತಿಕಾರದ ಸೇಡಿ ನಂದಿತೆಂದು ತಿಳಿದುಕೊಳ್ಳಬೇಡ. ಇನ್ನು ಮುಂದೆ ನಿನ್ನ ಮನೆಗೆ ಕಾಲಿಟ್ಟು ನಿನ್ನ ಅತ್ತಿಗೆ ಗೀತಳ ಶೀಲ ನನ್ನ ಅಂತಕನ ಕೈಯಲ್ಲಿ ಚೂರು ಚೂರು ಆಗಲೇಬೇಕ. ಇದಕ್ಕೂ ನೀನು ಬಗ್ಗದಿದ್ದರೆ ನಿನ್ನ ಪ್ರಯಾಣ ಏನಿದೆ ನಿವಾಸ.
ಕಾರ್ತಿಕನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗುವಷ್ಟು ಧೈರ್ಯ ಬಂದಿತ ಮಗನೇ ನಿನಗೆ? ಏನರ ಹಂತಕ ಇದು ನಿನ್ನ ಮನೆ ಆದರೆ ನಾವು ಇಂಟರ್ನ್ಯಾಷನಲ್ ಟೆರಿಸ್ಟರ್ ಮನೆ ಅದೇ ಹೆಕ್ಕುಲಿ ಅಂತ ನುಗ್ಗಿ ಕೈಗೆ ಸಿಕ್ಕವರನ್ನು ಕತ್ತರಿಸಿ ಕಣ್ಣಿಗೆ ಕಂಡದನ್ನು ದೋಚಿಕೊಂಡು ಹೋಗುವುದೇ ಈ ನಾಗನ ಹುಟ್ಟು ಗುಣ. ಹೊಟ್ಟೆ ಗುಣ ಎಂಬ ಸಿಕ್ಕ ಮನೆಯವರಿಗೆ ನುಗ್ಗಿ ಸಿಕ್ಕವರನ್ನು ಕತ್ತರಿಸಿ ಕಣ್ಣನ್ನು ದೋಚಿಕೊಂಡು ಹೋಗಲು ಇದು ಏನು ನಿಮ್ಮ ಅಪ್ಪನ ಮನೆಯನ್ನು ತಿಳಿದಿರ್ಬೇಕು? ಕತ್ತೆಯಲ್ಲೇ ಕುತ್ತೆ ಕಂಡ ಬಡವರ ಚೆಂಡನ್ನೇ ಮುರಿದು ಆಸ್ತಿಯನ್ನೇ ಕಸಿದುಕೊಂಡು ಮೆರೆಯುತ್ತಿರುವ ನಿಮ್ಮಂತ ಕೆಟ್ಟ ಶ್ರೀಮಂತರ ಸಿರಾರಿಯರು ಯಾರಿಂದ ಸಿಡಿದು ಬಂದ ಮಿಡಿದಾಗರು. 110 ಹಳ್ಳಿಗೆ ಪುಂಡ ಪುರುಷನಾದ ಈ ಕಾರ್ತಿಕನಿಗೆ ಮಿಡಿ ನಾಗರನಿಂದ ಹೆದರಿಸಲು ಬಂದಿಯಾ ಬಡಕೊಂಡೆ? ಪುಂಡ ಪುರುಷ ನಿಮ್ಮಂತ 110 ಹಳ್ಳಿಗಳ ಪುಂಡ ಪುರುಷರ ಸೊಕ್ಕ ನಡಗಿಸುವ ಗಂಡು ಗರಿಗಳ ಗಂಡ ಈ ನಾಗ. ಈ ನಾಗನೆಂದರೆ ದೇವತೆಗಳ ನಡುಗುತ್ತಿರುವಾಗ ಒಂದು ಶ್ರೀಮಂತ ಕೂಸದ ಕಾರ್ತಿಕ ಲೆಕ್ಕ ಈ ನಾಗನಿಗೆ. ಸುಮ್ಮನೆ ನನ್ನ ತಾಳ್ಮೆಯತ್ತಕ್ಕೆ ಪರೀಕ್ಷಿಸಬೇಡ. ಈ ನಾಗ ಒಮ್ಮೆ ತಾಳ್ಮೆಯನ್ನು ಕಳೆದುಕೊಂಡು ತಲವಾರು ಎತ್ತಿದರೆ ವೈರಿಗಳ ರಕ್ತ ಕಾಂತಿ ಎಂದಿದ್ದು ತಲವಾರು ತೆಳಗಿಳಿಸಿಲ್ಲ, ಮುಂದೆ ಏಸುವುದು ಇಲ್ಲ. ನನ್ನ ದಾರಿಗೆ ನೀನು ಅಡ್ಡ ಬಂದು ನಿನ್ನ ರುಂಡವನ್ನೇ ಕಳೆದುಕೊಳ್ಳಬೇಡ. ಇದು ಈ ನಾಗನ ಲಾಸ್ಟ್ ವಾರ್ನಿಂಗ್. ಈ ಕಾರ್ತಿಕನಿಗೆ ವಾರ್ನಿಂಗ್ ಮಾಡುವ ಪುಂಡ ಇನ್ನು ಯಾವನು ಹುಟ್ಟಿಲ್ಲ ಈ ಪೃಥ್ವಿಯಲ್ಲಿ. ಅಪ್ಪಿ ತಪ್ಪಿ ನೀ ಹುಟ್ಟಿರುವೆ ಎಂದಾಗ ನಿನ್ನ ಪ್ರಾಣ ನನ್ನ ಕೈಯಲ್ಲೆಂದು ತಿಳಿದುಕೋ. ಪ್ರಾಣ ಈ ನಾಗನ ಪ್ರಾಣ ತೆಗೆಯುವ ಪುಣ್ಯ ಈ ಭೂಗತ ಲೋಕದಲ್ಲಿ ಇನ್ನು ಯಾವನು ಹುಟ್ಟಿಲ್ಲ. ಒಂದು ವೇಳೆ ನನ್ನ ತಲೆ ಕಡಿಯಲು ಆ ಯಮ ಧರ್ಮನೇ ಬಂದರು. ಆ ಯಮ ಧರ್ಮದ ತಲೆಯನ್ನೇ ಕಡಿದು ರಕ್ತ ಗುರುವ ಭೂಪಟ್ಟಿಕೊಂಡು ಈ ಕಿಲ್ಲರ್ ನಾಗ. ಏ ನಾಗ, ಅಂದು ದುಬಾಯ್ ಬೇಕಿನ್ನದ ಹಣ ತೊರೆತಿರುವ ನನ್ನ ಕಡೆಯವನಾದ ಕಿರಾತಕನ ತಲೆ ಕಡೆದು ಹಣ ದೋಚಿಕೊಂಡು ಹೋಗಿದ್ದವನೇ ಎಂದು ಕಳ್ಳತನದ ವೇಷ ಹಾಕಿ ಹಣ ದೋಚಿಕೊಂಡು ಹೊರಟಿರುವಂದಾಗ ನೀನು ಈ ಭೂಗದ ಲೋಕದ ಕೆಲ್ಲ ನಾಗನೇ ನಿಜ. ಆದರೆ ನಾಗ ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ನೆಗೆದು ಬಿತ್ತ ಸಹಾಯ ಮಾಡಲೇ ಹುಚ್ಚ. ಇವನು ಕಿಚ್ಚ. ಕಿಚ್ಚ ಎಂದರೆ ಬೆಂಕಿ. ಬೆಂಕಿಯ ಇನ್ನೊಂದು ರೂಪವೇ ಆ ಸೂರ್ಯ. ಆ ಸೂರ್ಯನ ಮೂರನೇ ಅವತಾರವೇ ಈ ನಾಗ. ಕಂಡವರ ಹಣವನ್ನು ಕಸಿದುಕೊಂಡು ಹೋಗಿ ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿದ್ದರೆ ಹೇಳಲು 1,00,000 2,00,000 ಬೆಸಾಕುತ್ತೇನೆ. ಶ್ರೀಮಂತ ಶ್ರೀಮಂತನಾಗಬೇಕೆಂಬ ಆಸೆ ನನಗಿಲ್ಲ ಕಾರ್ತಿಕ. ಒಮ್ಮೆ ಶ್ರೀಮಂತನಾಗಬೇಕೆಂದು ಮನಸ್ಸು ಮಾಡಿದರೆ ಚಿಣಿಗೆ ಉಳಿಯಷ್ಟು ಕುಬೇರನಾಗಬಲ್ಲೆ. ಆದರೆ ಶ್ರೀಮಂತನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ. ಬಡವರಲ್ಲಿ ಬಡವನಾಗಿ ಬಡವರ ಬಾಳಿನಲ್ಲಿ ಭಾಗಿಯಾಗಿ ಬಾಳಬೇಕೆಂಬುದೇ ಈ ಬಸ್ತೂರನ ಗುರಿ. ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿಲ್ಲದಿದ್ದರೆ ಏನು ಮಾಡಬೇಕು? ನಿಮ್ಮಂತ ಬಂಡರ ಹಣವನ್ನು ಕಿತ್ತುಕೊಂಡು ಹೋಗಿ ಏನು ಮಾಡುತ್ತೇನೆ ಗೊತ್ತೇ? ಬದಾಮಿ ಬನಶಂಕರಿ, ಕೊಲ್ಲಾಪುರದ ಮಹಾಲಕ್ಷ್ಮಿ, ತಿರುಪತಿ ತಿಮ್ಮಪ್ಪ, ಪಂಡ್ರಾಪುರದ ಪಂಡ್ರಿನಾಥ, ಚಿಂಚಲಿ ಮಾಯ ಮಾಸವದಟ್ಟಿಗುಟ್ಟದ ಎಲ್ಲಮ್ಮ, ಇಟಕಿಯ ಭೀಮಮ್ಮನಂತ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳ ಮುಂದೆ ಕುಳಿತು ಭಿಕ್ಷೆ ಬೇಡುವ ಕುಂಟಗುಡ್ರಿಗೆ ದಾನ ಮಾಡ್ತೇನೆ ಈ ದುಡ್ಡನ್ನು. ಗುಂಟರಿಗೆ ದಾನ ನಾನು ನಿನ್ನನ್ನು ಇಲ್ಲಿಂದ ಜೀವಂತವಾಗಿ ಬಿಟ್ಟರೆ ತಾನೆ ಈ ಹಣವನ್ನು ಕುರುಡ ಕುಂಟರಿಗೆ ದಾನ ಮಾಡೋದು. ಈಗಲೇ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡುವ. ಈ ನಾಗನನ್ನು ಸೂಟ್ ಮಾಡುವ ಗಂಡನ ಗುಂಡಿಗೆ ನಿನಗಿದೆಯಾ ಕಾರ್ತಿಕ? ಸೂಟ್ ಮಾಡುವ ಮಗನೇ ನೋಡುತ್ತೇನೆ ಕಾರ್ತಿಕ. ಆ ಗಂಡಿಗೆ ಗುಂಡಿಗೆ ನಿನಗಿಲ್ಲ. ಸುಮ್ಮನೆ ನನ್ನನ್ನು ಇಲ್ಲಿಂದ ನನ್ನ ಪಾಡಿಗೆ ಬಿಟ್ಟರೆ ಈ ಹಣ ಭಿಕ್ಷುಕರಿಗೆ ಸೇರುತ್ತದೆ.
ಇಲ್ಲದಿದ್ದರೆ ನೀ ಗಳಿಸಿದ ಹಣ ರಕ್ಷಣೆಯಲ್ಲಿ ನಿನ್ನ ಕಣ್ಮುಂದೆ ಸುತ್ತಿ ಪೂಜೆಯಾಗಬೇಕಾಗುತ್ತದೆ. ಗಳಿಸಿದ ಹಣವನ್ನು ನನ್ನ ಕಣ್ಣೆದುರಿಗೆ ಸುಟ್ಟು ಓದಿ ಮಾಡೋ ಸುಪ್ಪಣ್ಣ ನೆರವಿಯ ಮಗನೇ, ಅದು ಮಾತ್ರ 7 ಜನ್ಮ ಎತ್ತು ಬಂದರೂ ಸಾಧ್ಯವಿಲ್ಲ. 7 ಜನ್ಮ ಬೇಕೆ ಕಾರ್ತಿಕ, ಇದೇ ಜನ್ಮ ಸಾಕು ನಿನ್ನಂತ ಗಡುಕ ಹಣ ಸುಟ್ಟು ಬುದ್ಧಿ ಮಾಡಲು. ಕಾರ್ತಿಕ, ಗುಂಡಿಗೆ ನಿನಗಿದ್ದರೆ ಕಣ್ತೆರೆದು ನೋಡು ಮಗನೇ ಇಲ್ಲಿ ನಾವನ ಪುಂಡತನದ ಸಾಹಸವನ್ನು. ಹಣ ಸುಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಬಿಟ್ಟು ಬಿಡಬೇಕಾ? ಕಾರ್ತಿಕ, ಅದು ಏನು ಹರಿಕೆಯೋ ಹರಿ, ಅದು ಏನು ಕಿಸಿಕೆಯೋ ಕಿಸಿ, ನಾನು ನೋಡೇ ಬಿಡುತ್ತೇನೆ. ಆವಾಜ್ ಬಂದ್ ಕರಾವ್. ಜಾಸ್ತಿ ಆವಾಜ್ ಮಾಡಿದ್ರೆ ನಿನ್ನನ್ನೇ ಸುಟ್ಟು ಬೂದಿ ಮಾಡಿ ಬಿಡುವೆ ಮಗನೇ. ನಾಗ ನನ್ನ ತಂದೆ ತಾತನ ಕಾಲದಿಂದ ಗಳಿಸುತ್ತಾ ಬಂದು ಹಣ ಗಳಿಸಿದ ಈ ಕಾರ್ತಿಕ ಹಣವನ್ನು ಸುಟ್ಟು ಈ ರೀತಿ ಮಚ್ಚಿ ಹಿಡಿದು ಗುಂಡಾಗಿರಿ ಮಾಡುವುದು ನಾಗನಲ್ಲ, ನಿನ್ನ ಧರ್ಮ ಅಲ್ಲಲೇ. ಈ ನಾಗನಿಗೆ ಚೆನ್ನಾಗಿಯೇ ಗೊತ್ತು, ಆದರೆ ಆ ಧರ್ಮದ ಗುಣ ಲಕ್ಷಣಗಳು ಗೊತ್ತು. ಆದರೆ ಈ ನಾಗನ ಬೇಟೆ ನಿಲ್ಲಲ್ಲ. ಮಂಡ ಜಗಮಂಡ, ನಾನು ಬರುತ್ತೇನೆ. ನನ್ನ ಮನೆಗೆ ಬಂದು ನನ್ನ ಕಣ್ಣೆದುರಿಗೆ ನನ್ನ ಹಣವನ್ನು ರದ್ದಿ ಪೇಪರ್ ಹಾಳೆಂದು ಸುಟ್ಟು ತುಂಡರಾಗಿ ಹೋಗಿ ಆ ಸೊಕ್ಕಿನ ಕೊನೆ ಸಮಯ ಸಾಧಿಸಿ ನಿನ್ನ ದೇವನ ಹರಿದು ಹರನ ಪಾದಕ್ಕೆ ನಾ ಪುಷ್ಪವಾಗಿ ಅರ್ಪಿಸಿದರೆ ನನ್ನ ಹೆಸರು ಕ್ರಾಂತಿಯ ಕಿಡಿ ಕಾರ್ತಿಕನೇ ಅಲ್ಲ. ಹೂ ಮಾರಕ್ ಬರ್ತೀನಿ ಅಂತ ಗುಂಡಿ ಆದ್ರೂ ಬಂದಿಲ್ಲ ಅಂತೀನಿ. ಒಂದು ಮುಂಜಾನಿದ್ದ ಹುಡುಕಾಕೈತಿ ನೋಡ್ರಿ ಆ ಗುಂಡಿ, ನಾ ಏನೋ ಸಿಗಲ್ಲ. ಸಾಯಂಕಾಲ 5 ಗಂಟೆ ಆದ್ರೂ ಸಿಗಾಕ್ತಾ ಇಲ್ಲ ನೋಡ್ರಿ ಆ ಗುಂಡಿ. ಆ ಗುಂಡಿ ಹುಡುಕದ ಅವ್ರು ಹುಡುಕಾಯ್ತು ನಮ್ಮ ಬಾಳೆ ಅಂತೀನಿ. ಮಗೊಂಡ ಆ ಗುಂಡಿ ಹುಡುಕಿ ಯಾಕೆ ಸಾಯ್ತಿದಿ? ಗುಂಡ ಹಾ, ಆ ಗುಂಡಿ ಹುಡ್ಕದ ಅವ್ರು ಮಗನ ಮಗೊಂಡ ಏನಪ್ಪ ಗುಂಡ? ಈಗ ನಿನಗೊಂದು ಮಾತು ಹೇಳ್ತ ನಮ್ಮ ದೋಸ್ತ ಅಂತ ಹೇಳಿ, ಏನ್ ಗುಂಡ? ಮುಂಜಾನೆದ್ದ ಸಂಜೆ ಮತ ನೀ ಆ ಗುಂಡಿ ಏನಾರ ಹುಡುಕಿ ಅಂತ ಕುಂತಿ ಅಂದ್ರ ಹೆಣ್ಣಿನ ಬೆನ್ನ ತಿರುಗಿ ಅಂದ್ರ ಅದ ಬೇಬರ್ಸಾಗಿ ಅದ ಐತಲ್ಲ ಹತ್ತಿ ಒಣಗಿ ನೀರು ಕಟ್ಟಿರ್ದಿಕ್ಕಲ್ಲ ನೋಡಿ. ಸುಳ್ಳು ಹೆಂಗಪ್ಪ ಹೇಳೋದು? ಮುಕ್ಕಳಿಲ್ಲ ಹೇಳು, ಬಾಯಲ್ಲಿ ಹೇಳ್ಬೇಕು, ಮತ್ತೆ ಅದ್ರಲ್ಲಿ ಹೇಳ್ತಾರ. ಏನಪ್ಪ ನಾ ಕಿವಿಲಿ ಹೇಳ ಅದಲ್ಲೇ ಅದು ಹೇಳಿ ನಮ್ದು ಹೆಂಗ್ ಗಟ್ಟು ಐತಿ ಮತ್ತೆ ಏನ್ ಕೇಳ್ಬೇಕು ಇಲ್ಲಿ ಅಲ್ಲಿ ಕಿವಿ. ಗುಂಡ ಹೋಗ್ಬಿಡು ಬಾ ಗುಂಡ. ನಮ್ಮ ಊರಿಗೆ ಯಾವಾಗ ಒಂದು ಹೊಸ ಇನ್ಸ್ಪೆಕ್ಟರ್ ಬಂದನಂತ ಹೌದಾನ? ಕೇಳಿಲ್ಲ ನೀನು ಇಂದ್ರದೀತ್ ಅಂತೇಳಿ ಅಲ್ಲೇ ನಿಮ್ಮ ಮನೆ ಬಗಲ್ ಹಾಲಪ್ಪ ಹಚ್ಚೇರಿ ಅಂತ ಆಫೀಸ್ ನಿಷ್ಠಾವಂತ ಆಫೀಸರ್ ಅಂದ್ರ ಆ ಹಾಲಪ್ಪ ಹಚ್ಚೇರಿ ಬೇನ್ ಜಾಮನ್ ಗುಡಿ ಆತು, ಹನುಮಪ್ಪನ ಗುಡಿ ಆತು, ಹಾಗಾದ್ರೆ ಸಂಜೆ ಮೇಲೆ ನಂಜೆ ಆತ ಬಂದಿಂದ ಊರು ಅಭಿವೃದ್ಧಿ ಆಗಿರೋದು ಸೊಳ್ಳೆ ಒಂದೊಂದು ಕಡಿವಲ್ವಾ ನಿಂತ ನೋಡಲ್ಲಿ. ಬನ್ನಿ ಏನಪ್ಪ 20 ನಿಮ್ಮವ ಇದನ್ನ ನೀ ಸಾಲಿ ಎಷ್ಟು ಕಲ್ತಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಮಸೂತಿ ಮಗಲ ಕಂಪೌಂಡ್ ಹೊಡೆದು ಹಾರಿ ಹೋಗಿದ್ ಯಾರು ನೀನ? ಸಾಲಿ ಕಲ್ತಿಲ್ಲ ಅಂತಿದ್ದೆ ಅದ್ರಾಗ ಹಿಂದೆ ಓಡಿಗಿರ ನಾನು ನೋಡಿಲ್ಲ ಹಿಂದೆ ಕಾಲಿ ತಿನಿಸಿ ಬೇಸಿ ಎಮ್ಮೆ ಕೊಟ್ಟದಾಗ ಸಾಲಿ ತಾಯಿಲ ಪತ್ರನ
ಚಂದ ಹಾಡ್ತೆಪ್ಪ ಹೋಗಿಲೆ ಸಾಹೇಬ್ರ ನಮಸ್ಕಾರ ನಮಸ್ಕಾರ ಸರಿ ಮಜಾ ಸಾಹೇಬ್ರ ಯಾವಾಗ ಬಂದಾರ ನಮಸ್ಕಾರ ನಮಸ್ಕಾರ ಆಟ ಬಿದ್ದೀರಿ ಓದಕ್ ಬಿದ್ದೀವ್ರಿ ಸಾಹೇಬ್ರ ಶರಣು ಶರಣಾರ್ಥಿ ಮಗನ ಶಂಭು ಶಂಕರ ನಾವ್ ಇನ್ನು ಬಸವಣ್ಣವ್ರಾಗಿಲ್ಲಪ್ಪ ಮುಂದೆ ಆಗುವಂತ್ರಿ ರಾಮ್ ಈ ಪತ್ರದಾಗ ಸ್ವಲ್ಪ ಏನೈತೆ ಅಂತ ಓದ್ ಹೇಳ್ತೀರಿ ನೀವು ಓದಕ್ ಬರಂಗಿಲ್ಲ ಏನ ಓ ನೀವು ಒತ್ತೋರ ಎಬ್ಬಟ್ಟು ಹಾ ತೊಂಬರಿ ಯಾಕ ಸರಿ ಪತ್ರಿಲ್ಲೈತಪ್ಪ ಮಾಗೊಂಡ ಹೇಳಿದ್ನ ಕೇಳ ಇದ್ರಾಗ ಏನೈತಿ ಒಂದ್ ಸ್ವಲ್ಪ ಓದಿ ಹೇಳಿದ್ರೆ ಬೇಸಕ್ಕತ್ರಿ ಸಾಹೇಬ್ರ ಈ ಮನೆ ಐತ್ನ ಗುಂಡ ಮಾಗುಂಡ ಇವ್ರ ಸಾಹೇಬ್ರ ಯಾಕೆ ಉಲ್ಟಾ ಪಲ್ಟಾ ಕಾಣ್ತಾರಲ್ಲ ಸನ್ನಿಧಾನದಿಂದ ತಿಳಿಸುವುದೇನೆಂದರೆ ನಾನು ಇಲ್ಲಿ ಒಟ್ಟಿಗೆ ರೊಟ್ಟಿ ಇಲ್ಲದೆ ಮಣ್ಣನ್ನು ತಿಂದು ಬದುಕುತ್ತಿದ್ದೇನೆ ನೀವು ಏನು ತಿಂತೀರಾ ಅಂತ ಹೇಳಬೇಕು ಇಂತಿ ನಿಮ್ಮ ಮಾವನಾದ ದೊಂಡಪ್ಪದ ಧೂ ಅಲ್ಲ ದೊಂಡಪ್ಪ ನಮ್ಮ ಮಾವ ಅಂದ್ರ ಸಾಹೇಬ್ರ ಎಷ್ಟಾಗೈತ್ರಿ ನಿಮ್ದು ಉದ್ದ ಸಾಲು ರಾಮದುರ್ಗ ತಾಲೂಕಿನ್ಯಾಗ ಎಮ್ಮೆ ಕಲ್ತ ಮಂದಿನ ಎಮ್ಮೆ ಬಾಪರೆ ಎಮ್ಮೆ ಮ್ಯಾಗ ಮತ್ತಿನ ಒಂದ್ ಕಲ್ತಿಲ್ಲ ಇಲ್ಲ ಅದೊಂದ ಇಲ್ಲ ಅಂತ ಈಗ ಹಾ ಅಡ್ಡಿಲ್ಲ ಮಾಗುಂಡ ಹೇಳ್ಬಿಡ ನನ್ನ ಹೆಸರು ಹೇಳ್ಬೇಕ್ರಿ ನಮ್ಮ ಹೆಸರು ದೂ 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 ಗುರು ಗುರುನ ಅಲ್ಲ ಅಂತ ಹೇಳಲ್ಲ ನಮ್ಮ ಹೂ ಮರ ಗುಂಡೆಲ್ಲ ಐತಿ ಹೋಗುವ ನಾನು ಯಾರೋ ಸಾಹೇಬ್ರ ಮಾಡ್ಬಿಟ್ಟಿದ್ನಲ್ಲೋ ದೇವ್ರ ಪಿತೃಪಿನ ಮಗನ ಎಷ್ಟು ಗೊತ್ತಾ ಇರ್ತೀನಿ ನಾನು ಅಂತ ಹಿಂಗೆ ಹೆಂಗ್ ಗೊತ್ತಾಯ್ತು ಅಲ್ಲ ಅವಳಿಗೆ ಅಷ್ಟು ಗೊತ್ತಾಗೋದಂದ್ರ ಈ ಮೂಲಿ ಮನಿ ಮೂಲಂಗಿ ಮೊಮ್ಮಗ ಯಾಕೆ ಹೋಗ್ಬೇಕಂದ ಬಾಳ ಕಲ್ತಿರಪ್ಪ ಇಬ್ರು ಗೊಟ್ ಮಗುಂಡ ನಿನಗೆ ಗೊತ್ತಾಗಿತ್ತಂದ್ರೆ ನನಗೆ ಗೊತ್ತಾಗದೆ ಇರ್ತಾನದು ನಾನು ಯಾಕೆ ಕೊಟ್ಬೇಕ ಗದ್ದಿ ಮಗ ಗುಡ್ಡಿ ಮೇಗನ ಗುಂಡಪ್ಪನ ಮೊಮ್ಮಗ ಸಾಕು ಸಾಕು ಇಬ್ರು ಬಾಳ ಚಂದ ಓದ್ತಿರ್ಬೋದು ಗೊತ್ತಾತ್ ಇಬ್ರು ಆಟ ಎಲ್ಲ ಹೊಡಿಯಪ್ಪ ಜೊಳ್ಳಿನಾಗಪ್ಪ ಹೊಡಿ ಚಲೋ ಮಾಡಿ ಹಕ್ಕ ಹಕ್ಕ ಹಬ ಬಾರೈತೆ ಏಮಮ್ಮ ಎಷ್ಟು ಚಂದ ಹೌದಾ ಏ ಹುಡುಗಿ ಎಷ್ಟು ಚಂದ ಎಷ್ಟು ಚಂದ
ಬೆಳಗಾವಿ ಮುಂಜಾನೆ. ಈಗ ಅವ್ರು ಗೊತ್ತಿಲ್ಲ ಯಾರು ಅನ್ನೋದು ಈ ಡ್ರೆಸ್ ಯಾಕೆ ಹಾಕೊಂಡು ನಿಂಗೆ ಗೊತ್ತಾ ನಾನು ನಾವು ಹೊಂಟ್ವಿ ಎಲ್ಲಿ ಹೊರಟಿ? ಒಳಕ ಯಾಕ? ಇಲ್ಲಿ ನೋಡಿ ಇಲ್ಲಿ ಕೈ ಮಾಡೋದು ನಮ್ಮ ಮಾಮಗ ಔಷಧ ಬಾಳ ಐತಿ ಹೋಗೇ ಬಿಟ್ಟು ನೋಡು ಬಟ್ಟ ತಿರೋದಿಲ್ಲ ಹೋಗಿ ಎದಕ್ಕೂ ನಾನೇ ಕಾಲಿಗೆ ನೋಡಿ ಇವ್ರದೊಂದು ಸಂತಿಗೆ ಬಂದಾಗ ಭೇಟಿಯಾಗ ನನ್ನ ಗೆಳೆಯ ಚಂದಿಗೆ ಬಂದಾಗ ಭೇಟಿಯಾಗೋ ನನ್ನ ಗೆಳೆಯ ಯಾವುದೇ ಒಳಕ ಏ ತಾಯಿ ಜಗನ್ಮಾತೆ ಈ ಪವಿತ್ರವಾದ ಕನ್ನಡ ನಾಡಿನಲ್ಲಿ ಜನ್ಮ ತಾಳಿದ ಅನೇಕ ವೀರ ಸೂರರು ಸಂಗೊಳ್ಳಿ ರಾಯಣ್ಣ ಕಿತ್ತು ಗಂಡುಗಲ್ಲಿನ ದೂರ ಸುಂದರ ಲಕ್ಷ್ಮಣ ಖ್ಯಾತರಾಣಿ ಮಲ್ಲಮ್ಮ ಒಳಗೆ ಹೋಗುವ ಈ ಸ್ವಾತಂತ್ರ್ಯ ಹೋರಾಟಗಾರರ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಲೋಮಾರ ಶಾಸ್ತ್ರಿ ಮದಕರಿ ಶಾಸ್ತ್ರಿ ಜಾನಕಿರಾಯಿ ಲಕ್ಷ್ಮೀಬಾಯಿ ಮುಂತಾದ ವ್ಯಕ್ತಿಗಳು ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದರನನ್ನು ಹಾಡನ್ನು ಮಾಡಿ ಹೋಗುತ್ತಾರೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವರೇ ಇಲ್ಲ. 21 ಶತಮಾನದಲ್ಲಿ ಬೇರೆ ಈ ಕರುಗದಲ್ಲಿ ಗಂಗೆ ನಲಿಗೆ ಸುವಾಸ ವಂಚರೆ ಎಣ್ಣೆನ ಮೇಲೆ ತೋರ್ಜನ್ಯ ಅತ್ಯಾಚಾರ ಮಾಡುವುದೇ ಈ ಸಮಾಜದ ಜನರಿಗೆ ಮೂಲಮಂತ್ರವಾಗಿದೆ ಅಂದಾಗ ಈ ನಮ್ಮ ರಾಜ ರಾಮ ರಾಜವದು ಹೇಗೆ ತಾಯಿ ಹೇಗೆ ಅಟ್ಟ ಅಲ್ಲ ಗಂಡ ಹಿದ್ದ ಗಂಡೋಳ ಗರತೆರಿಗೆ ಮೆಂಡನಾಗೆ ನಿಂಡ ಗಂಡ ಇಲ್ಲದ ಗರತೆಯರಿಗೆ ಮೆಂಡನಾಗೆ ಗಂಡ ಇದ್ದ ಗಂಡೋಳ ಗರತೆರಿಗೆ ಮೆಂಡನಾಗೆ ಶ್ರೀಮಂತಿಕೆಯಿಂದ ದರ್ಭದಿಂದ ಮೆರೆಯುತ್ತಿರುವನಲ್ಲ ಆ ನರಾಂತಕ ಅವರಿಗೆ ಸಿಗುವಂತಿಗೆಲ್ಲ ಮಾಡಿರುತ್ತಾರೆ. ನನ್ನ ಹೆಸರು ಇನ್ಸ್ಪೆಕ್ಟರ್ ಇಂದ್ರು ಜೀತನೇ ಅಲ್ಲ.
ಈ ನಮ್ಮ 5 ಎಕರೆ ಬಂದ ಪ್ರತಿ ವರ್ಷದಂತೆ ಕೂಡ ಈ ಮಳೆರಾಜ ಚೆನ್ನಾಗಿ ಭೂಮಿಗೆ ಬಿದ್ದು ಬಿತ್ತಿದ ಬೀಜ ಫಲ ಕೊಟ್ಟರೆ ಅದೇ ಮಾಲನ್ನು ಮಾರಿ ಈ ಸಲ ಹೋದರೂ ತಮ್ಮನಿಗೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟು ನಂತರಿಗೆ ಶಿವನಿಗೆ ಮದುವೆ ಮಾಡಿ ಹಿರಿಯಣ್ಣನ ತಲೆಯ ಮೇಲೆ ಭಾರ ಇಳಿಸಿಕೊಂಡರಾಯ್ತು ಗೀತಾ. ಸ್ವಾಮಿ, ನಿಮ್ಮ ಕನಸು ನನಸಾಗಿ ನಮ್ಮ ಬಾಳ ಬಂಗಾರವಾಗ್ಲಿ ಅಂತ ನಾನು ಕೂಡ ಈ ಭೂಮಿ ತಾಯಿಲಿ ಸೆರೆಗೊಡ್ಡೆ ಬೇಡಿಕೊಳ್ಳುತ್ತೇನೆ. ಬರೀ ಭಕ್ತಿಯಿಂದ ಬೇಡಿಕೊಂಡರೂ ಸಾಲದ ಗೀತಾ. ಈ ಮಣ್ಣಿನ ಮಕ್ಕಳಾಗಿ ಹಗಲು ರಾತ್ರಿ ಶ್ರಮ ಪಟ್ಟು ದುಡಿದಾಗ ಮಾತ್ರ ಕಣ್ ತೆರೆದು ಫಲ ಕೊಡುತ್ತಾಳೆ. ಅದು ಅಲ್ಲದೆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬ ಮಾತು ನೀನು ಕೇಳಲವೇ ಗೀತಾ? ಆಯ್ತು, ನೀವ್ ಹೇಳುವ ಮಾತಿನ ಅಕ್ಷರ ಕೂಡ ಸತ್ಯ. ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆನೆ ಹೊಲದಲ್ಲಿ ದುಡಿತೇನೆ. ಬಡತನದಲ್ಲಿ ಬಿದ್ದು ಒದ್ದಾಡುವ ನಾವು ಬಡತನನ ಹೋಗಲಿಸಿ ಈ ಸಮಾಜದಲ್ಲಿ ಮುಂದೆ ಬರೋಣ. ಗೀತಾ, ನೀನು ಗೋವಿನ ಜೋಳದಲ್ಲಿ ಕಸ ತೆಗಿ, ನಾನು ಮಸರಿ ಹೊಲಕ್ಕೆ ಹೋಗಿ ನೇಗಲನ್ನು ಇಟ್ಟು ಬರುತ್ತೇನೆ. ಆಯ್ತು, ನೀವು ಹೋಗಿ ನೇಗಿಲನ್ನು ಇಟ್ಟು ಬನ್ನಿ, ನಾನು ಹೊಲದಲ್ಲಿ ಕಸ ತೆಗಿತೇನೆ. ಗೀತಾ, ನೇಗಿಲನ್ನು ಇಟ್ಟು ಬರುವಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಆಡಬಾರೆ ನನ್ನ ಆಸೆ ನೋಡು, ಮೀಸೆ ಮೇಲೆ ಕುಣಿತಾ ಇದೆ. ಇಷ್ಟೊಂದು ವಯಸ್ಸಾಗಿದೆ, ಇನ್ನೂ ಹಾಡ್ಬೇಕಾ ನಿಮಗೆ? ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ. ಬನ್ನಿ.
ಹೋಗಿ ನೇಗಿಲ ಇಟ್ಟು ಬನ್ನಿ. ಮೈದುನರು ಬಂದ ನಂತರ ಗಳೆ ಹೊಡಿತಾರೆ. ಗೀತಾ, ಹಿಂದೇಕೆ ನನ್ನ ಎಡಗಣ್ಣು ಹಾರುತ್ತಲಿದೆ ಗೀತಾ? ಪುರುಷರ ಎಡಗಣ್ಣು ಹಾರಿದರೆ ಅಪಶಕುನವೆಂದು ಬಲ್ಲವರು ಹೇಳುತ್ತಾರೆ. ಒಂದು ವೇಳೆ ಇಟಗಿ ಭೀಮಾಮಿಯ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ ಚಕ್ಕಡಿಯ ರೇಷನಿಗೆಂದು ಹೋದ ನನ್ನ ತಮ್ಮಂದಿರಿಗೆ ಸೋಲಾಗಬಹುದೇ? ಏನ್ರಿ, ಚಕ್ಕಡೆಯ ರೇಸಿಗೆಂದು ಹೋದ ನನ್ನ ಮೈದನ ಶೂರ ಶಿವನಿಗೆ ಸೋಲೆ? ಅದು ಎಂದಿಗೂ ಸಾಧ್ಯವಿಲ್ಲ. ಆ ನನ್ನ ತಾಯಿ ಇಟಗಿ ಭೀಮಾಂಬಿಕೆಯ ಆಶೀರ್ವಾದ ಸದಾ ನನ್ನ ಮೈದನ ಮೇಲೆ ಇರುವವರೆಗೂ ಸೋಲೆನ್ನುವ ಶಬ್ದ ನನ್ನ ಮೈದನ ಜೀವನದಲ್ಲೇ ಸುಳಿಯೋದಿಲ್ಲ. ಸೋಲೆನ್ನುವ ಶನಿಯನ್ನು ಎಡಗಲಿಂದ ಒದ್ದು ಕಡೆಕಿತ್ತು ಅಣ್ಣ ಅತ್ತಿಗೆಯರಾದ ನಮ್ಮಿಬ್ಬರ ಹೆಸರನ್ನು ತರ್ತಾನ್ರಿ ನನ್ನ ಮೈದನ ಶೂರ ಶಿವ. ಹಾಗಾದರೆ ಗೀತಾ, ಮುಂದೆ ನಿನ್ನ ಗಂಡನಿಗೆ ಏನಾದರೂ ಗಂಡಾಂತರ ಕಾದಿರಬಹುದು. ಚೇಚಿ, ಏನ್ರಿ ನೀವು ಈ ರೀತಿ ಮಾತಾಡ್ತೀರಾ? ಸಾವಿರಾರು ಜನ ಪುಂಡ ಪುರುಷರು ಬಂದ್ರು ಕೂಡ ಅವರ ತಲೆಯನ್ನೇ ಸವರಿ ಇಂದು ಹುಲಿಗಳ ರಂಗವನ್ನೇ ಚೆಂಡಾಡಿ ಅದರ ರಕ್ತವನ್ನು ಕುಡಿದು ಬರುವ ಪುಂಡ ಹುಲಿ ನನ್ನ ಮೈದನ ಶಿವನಿರುವಾಗ ನಿಮಗೇನ್ರಿ ಅಂತ ಭಯ? ನೋಡ್ರಿ, ಇಲ್ಲದ ಈ ವಿಚಾರನ ತಲೆಯಿಂದ ಹೊಡೆದು ಹಾಕಿ ಹೋಗಿ ನೇಗಿಲನ್ನ ಇಟ್ಟು ಬನ್ನಿ. ಮೈದನರು ಬಂದ ನಂತರ ಗಳೆ ಹೊಡಿತಾರೆ. ಇಲ್ಲ ಗೀತಾ, ಹಿಂದೇಕೋ ನನಗೆ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರ್ತಾ ಇಲ್ಲ ಗೀತಾ. ನಾನು ನಿನ್ನ ಜೊತೆ ಇಲ್ಲೇ ಕಸ ತೆಗಿತೀನಿ ಗೀತಾ. ಏನ್ರಿ ನೀವು ಸಣ್ಣ ಮಕ್ಕಳ ತರ ಹಠ ಮಾಡ್ತೀರಲ್ಲ, ಮೊದಲು ಹೋಗಿ ನೇಗಿಲನ್ನ ಇಟ್ಟು ಬನ್ನಿ. ಹೋಗಿ. ಆಯ್ತು ಗೀತಾ, ಹೋಗಿ ಬರ್ತೇನೆ. ಜೋಪಾನ. ಆಯ್ತು ರೀ. ನನ್ನ ಪತಿದೇವರು ಯಾವಾಗ ನೋಡಿದ್ರು ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಿಲ್ಲ ಅಂತಾರೆ. ಯಾವಾಗ ನೋಡಿದ್ರು ತಮಾಷೆನೆ ಮಾಡ್ತಾರೆ ನನ್ನ ಜೊತೆ. ಯಾರು ನೀವು? ನಾನು ಯಾರು? ಶ್ರೀಮಂತರಿಗೆ ಸಿಂಹ, ಬಡವರಿಗೆ ಬಂದ ಭಟ್. ನಿಮ್ಮಂತ ಹರೆಯದ ಹೆಣ್ಣಿನ ಸುಖ ಬಯಸುವ ರಸಿಕ ಶ್ರೀಮಂತ ನರಹಂತಕ. ನೀವೇಕೆ ಇಲ್ಲಿಗೆ ಬಂದ್ರಿ? ಹರೆಯದ ಕೊಬ್ಬಿನಿಂದ ನಿನ್ನ ದೇಹವನ್ನು ಕುಕ್ಕಿ ಕುಕ್ಕಿ ತಿಂದು ಹಿಂಗೆ ಸುಖ ಪಡೆಯಲು ಬಂದಿರೋ ಗೀತಾ ಈ ನಿನ್ನ ನರಹಂತಕ. ನೀಚ. ನೋಡೋದಕ್ಕೆ ನನ್ನ ತಂದೆ ಕಲರ ಕಾಂತಿಯ, ಆದ್ರೆ ಮಾಡುವುದು ಮಾತ್ರ ಲುಚ್ಚ ಕೆಲಸನ. ಮಗನಂತಿರುವ ನನ್ನ ಮೇಲೆ ಕಣ ಹಾಕಲು ನಾಚಿಕೆ ಆಗುದಿಲ್ವೇನೋ ಪಾಪಿ? ನಾನಲ್ಲ ಗೀತಾ, ಈ ನರಹಂತಕನು ಕಾಮದ ಬಯಲು ಹೆಚ್ಚಿಗೆ ಮಾತಾಡ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಾಲಲ್ಲಿರುವ ಎಕ್ಕಡ ಕೈಗೆ ಬರುತ್ತೆ ಜೋಕೆ. ನಿನ್ನ ಚಂಪದ ಮಾತಿಗೆ ಎದಳುವ ಬೆಪ್ಪ ನಾನಲ್ಲ ಗೀತಾ. ನೋಡು, ಮೊದಲ ಗಾನದ ಕೋಗಿನ ನೀನು ಆಡಿ ಎಪ್ಪಿದರೆ ಸರಿ, ಇಲ್ಲದಿದ್ದರೆ ಈ ನರಹಂತಕ ಕೈ ಚಾಟ ತೋರಿಸಬೇಕಾಗುತ್ತದೆ. ಲೋ ಶ್ರೀಮಂತ, ಗುಲಾಬಿ ಹೂವು ನೋಡೋದಕ್ಕೆ ಮಾತ್ರ ಅಂದವಾಗಿರುತ್ತೆ. ಅದು ಅಂದವಾಗಿದೆ ಎಂದ ಮಾತ್ರಕ್ಕೆ ಅದನ್ನು ಕೀಳಲು ಹೋದ್ರೆ ಅದರ ಸುತ್ತಲೂ ಮುಳ್ಳಿನ ಹಂದರ ಇರುತ್ತೆ ಎಂಬುದು ನೆನಪಿರ್ಲಿ. ಗುಲಾಬಿ ಹೂವು, ನಿನ್ನಂತ ಗುಲಾಬಿ ಹೂವಿನ ಸುತ್ತಮುತ್ತಲಿರುವುದು ಇರುವ ದುಂಬಿ ಹೂ. ನಾನು ಮರ್ಯಾದೆ ಬೇಡ ಗೀತಾ. ನೀನು ಹುಟ್ಟಿರುವ ಸೀರೆಯನ್ನು ಹುಚ್ಚಿ ನನ್ನ ಒಳಗು. ಏನಂದಿಲೆ? ಏ ನಾಯಕ, ಗಂಡನಿಂದ ನನ್ನಂತ ಹೆಣ್ಣು ಮಕ್ಕಳಿಗೆ ಸೀರೆ ಹುಚ್ಚು ಎಂದು ಉಚ್ಚರಿಸಿದ ನಿಜವಾದ್ರೆ ಸಮಾಜದಲ್ಲಿರುವ ಎಲ್ಲ ಗಂಡನಿಂದ ಹೆಣ್ಣು ಮಕ್ಕಳು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಚಪ್ಪಲಿಂದ ಹೊಡಿತಾರೆ ಸಮಾಜದ ಗಂಡನಿಂದ ನನ್ನಂತ ಹೆಣ್ಣು ಮಕ್ಕಳು. ಗಂಡನಿಂದ ಹೆಣ್ಣು ಮಕ್ಕಳು
ನಿದ್ರೆ ಮಾಡುತ್ತಿರುವ ಸಾಧ್ಯವಿಲ್ಲದೆ ಎದ್ದು ಹೋಗಿ ಮಿಂಡನಿಗೆ ಸೀರೆ ಬಿಚ್ಚಿ ಬರುವ ಏಸಿ ಹಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂತರದಲ್ಲಿ ನೀನು ಒಬ್ಬಳೆ ಎಂದು ತಿಳಿದು ಈ ನರಾಂತಕನಿಗೆ ಸೀರೆ ಬಿಚ್ಚಿ ಸುಖ ನೀಡು ಬಾಗಿತಾ ಬಾ. ದೂರ ಸರಿಯ ಚಕ್ಕತ್ತೆ. ಹೆಣ್ಣಿನ ಮಹತ್ವ ಏನು ಎನ್ನದೆ ಗೊತ್ತಿಲ್ಲದೆ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ. 9 ತಿಂಗಳು ನಿನ್ನ ಹೊಟ್ಟೆಲಿ ಇಟ್ಟುಕೊಂಡು ಹೊತ್ತು ಸಾಕಿದ ನಿನ್ನ ತಾಯಿ ಒಂದು ಹೆಣ್ಣು. ನೀನು ಕುಳಿತಾಗ ನಿಂತಾಗ ನೀ ನಡೆಯುವಾಗ ನಿನ್ನ ಬಾಳವನ್ನು ಹೊತ್ತುತ್ತಿರುವ ಈ ಭೂಮಿ ತಾಯಿ ಒಂದು ಹೆಣ್ಣು. ನೀ ಕುಡಿಯುವ ಗಂಗಾ ಮಾತೆ ಕಾವೇರಿ ಒಂದು ಹೆಣ್ಣು. ಅಷ್ಟೆಲ್ಲ ತಿಳಿದ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡಲು ಮನಸ್ಸಾದ್ರೆ ಹೆಂಗ್ ಬರ್ತೋ ತಾಯಿ ಗಂಡ? ಹೆಣ್ಣಿನ ಬಗ್ಗೆ ಇಷ್ಟೊಂದು ತಿಳಿದುವಳಿಕೆ ಮಾತನಾಡುವುದು ಮೆಚ್ಚಿನ ಗೀತ, ಮೆಚ್ಚಿದೆ. ಆದರೆ ನಮಗೆ ಸೂರ್ಯ ಬೆಳಕು ಕೊಡುತ್ತಾನೆ, ಆದರೆ ಒತ್ತು ಮುಳುಗುತ್ತದೆ, ಒತ್ತು ಏರುತ್ತದೆ. ಅದು ಸೃಷ್ಟಿಯ ನಿಯಮ. ಒಂದು ವೇಳೆ ನೀನು ಹೇಳಿದಂತೆ ಹೆಣ್ಣು ಮಕ್ಕಳು ತಾಯಿಯನ್ನು ತಿಳಿದುಕೊಂಡರೆ ನಿಮ್ಮಂತ ಹರೆಯರು ಬಾಲಿಯರನ್ನು ಯಾವ ಗಂಡು ಮದುವೆ ಆಗುತ್ತಿರಲಿಲ್ಲ, ಗಂಡನ ಸುಖನು ಸಿಗುತ್ತಿರಲಿಲ್ಲ. ಗೀತಾ, ಬಲ್ಲವರ ಕಥೆ ಕೇಳಿ ಕೆಡಿಸಿಕೊಳ್ಳಬೇಡ. ಸುಮ್ಮನೆ ಬಾರಲೇ ಬಾ. ಲೇ ಶ್ರೀಮಂತ, ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದೆ ಆದ್ರೆ ಇದೇ ಕುಡುಗಲಿಂದ ಶಿರಾದ ನಿನ್ನ ರಕ್ತವನ್ನು ಕುಡಿಯದ ಬಿಳ್ಳಾರೆ. ಹಿಂಡು ಮಲಿಗರ ಹುಲಿ ಎಂದು ಜನರಿಂದ ಬಿರುದು ಪಡೆದಿರುವ ಅಂತಕನ ರಕ್ತ ಕುಡಿಯಲು ನಿನಗೂ ಸಾಧ್ಯವಿಲ್ಲ. ಸುಮ್ಮನೆ ಬಾರಲೇ ಬಾ. ಸುಮ್ಮನೆ ಈ ನರಾಂತಕನಿಗೆ ಸೆರಗಾಸಿ ಸುಖ ನೀಡು. ಇಲ್ಲದಿದ್ದರೆ ಇಲ್ಲ ಅಂದ್ರೆ ಏನು ಮಾತ್ಯ? ಎಂದು ಒಲಿದರೆ ನಾರಿ, ಮುಣಿದರೆ ಹೆಂಬಾರಿ. ಎನ್ನೆ ಈ ಜಗದ ಕಣ್ಣು, ಹೆಣ್ಣು ಜಗದ ಕಣ್ಣು. ಆದರೆ ಈ ಸಮಾಜದ ದೃಷ್ಟಿಯಲ್ಲಿ ಹೆಣ್ಣು ಜಗದ ಕಣ್ಣು. ಆದರೆ ಈ ನರಾಂತಕನ ದೃಷ್ಟಿಯಲ್ಲಿ ನೀನೊಂದು ಮಾಗಿದ ಮಾವಿನ ಹಣ್ಣು. ಸುಮ್ಮನೆ ಹೆಚ್ಚಿಗೆ ಮಾತನಾಡದೆ ಮೈ ಮೇಲಿರುವ ಬಟ್ಟೆಗಳನ್ನು ಹುಚ್ಚಿ ಬೆತ್ತಲೆಯನ್ನಾಗಿ ಮಾಡಿ ನನ್ನ ಆಸೆ ಈಡೇರಿಸಿಕೊಳ್ಳಬೇಕಾಗುತ್ತದೆ. ಲೇ ಶ್ರೀಮಂತ ಜಿಟ್ಟ, ನೀನಾ ಕೆಲಸಕ್ಕೆ ಕೈ ಹಾಕಲು ಮುಂದಾಗಿದ್ದೆ ನಿಜವಾದ್ರೆ ಹುಂಡನಾಗಿ ಮರೆಯುವ ನನ್ನ ಮೈದುನ ಶಿವ ಒತ್ತು ನೋಡಿ ನಿನ್ನ ಹೆಣ ಪತ್ತೆ ಇಲ್ಲದ ಪಾತಾಳಕ್ಕೆ ಕಳಿಸ್ತಾನೆ. ಬಲಿ ಎಚ್ಚರ. ನನಗೆ ಎಚ್ಚರ ಹೇಳುವ ಹುತ್ತ ಸುಳೆ. ಈ ಸಮಯದಲ್ಲಿ ಕಾಪಾಡಲು ಹಾಲಿನ ಹುಲಿ ಶಕ್ತಿಯನ್ನು ಬರುತ್ತಾರೆ. ಇಲ್ಲಿ ಶಕ್ತಿ ಆಗಿರುವ ನಿನ್ನ ಕಾಲಿಗೆ ಹಾಲು ಕಟ್ಟಿದ ನಿನ್ನ ಗಂಡನು ಬರುತ್ತಾನೆ. ನಾನು ಹೊಡೆ ಬಿಡುತ್ತೇನೆ. ಬಾಗಲೇ ಗೀತಾ ಎಂದು ಕಾಣದೆ ಸುಖ ನೀನರ ಹಂತಕ ನಿನ್ನಿಂದ ಕಂಡ
ರಣಚಂಡಿಯಂತೆ ನನ್ನನ್ನು ಕತ್ತರಿಸಲು ಬಂದಿರುವೆ ಅಂದಾಗ ಇಂದು ನಿನ್ನ ದೇಹಾರನ ಪಾದ ಸೇರಲೇ ಶಿವ ಬಂದಂತೆ ಕಾಣುತ್ತದೆ. ನಾನೀಗ ಪಕ್ಷವಾಗಲೇಬೇಕು. ಏನಂದ್ರೆ ಶಿವ ಸಾಗರ್ ನನ್ನ ಹತ್ತಿಗೆ ಕೂಗಿದಂತ ಆಯ್ತಲ್ಲ. ಹತ್ತಿಗೆ ಹತ್ತಿಗೆ ಎಲ್ಲಿರುವೆ ಹತ್ತಿಗೆ ಹತ್ತಿಗೆ ಏನು ಹತ್ತಿಗೆ ಇದು ನಿನ್ನ ಅವಸ್ಥೆ? ಯಾರ ಹತ್ತಿಗೆ ನಿನ್ನ ನೀವು ಸ್ಥಿತಿಗೆ ಬಂದ ಪಾಪಿ? ಏನತ್ತಿಗೆ ಹೇಳು? ಏನತ್ತಿಗೆ? ಏನು ಇದು ನಿನ್ನ ಕೈಯಲ್ಲೆಲ್ಲ ರಕ್ತ? ಏನತ್ತಿಗೆ ಇದು ಪಿಸ್ತೂಲು? ಏನತ್ತಿಗೆ ನಿನ್ನ ನೀನು ಸ್ಥಿತಿಗೆ ಬಂದ ಪಾಪಿ ಯಾರೆಂದು ಶಿವು ಈಗ ಬಂದೇನು? ಈಗ ಬಂದೆ ಶಿವ. ಹೌದತ್ತಿಗೆ. ಶಿವು ಚಿಕ್ಕಡ ವಯಸ್ಸಿನಲ್ಲಿ ಎದ್ದು ಕರೀತಿದ್ಯೇನೋ? ಹೌದತ್ತಿಗೆ. ನೋಡು ಈಗಿಲ್ಲಿ ನನ್ನ ವಿಷಯ ಆಗಿರಲಿ ಅಮ್ಮ. ಮೊದಲೊತ್ತಿಗೆ ನಿನ್ನನ್ನು ಸ್ಥಿತಿಗೆ ತಂದ ಪಾಪ ಯಾರೆಂದು ಆ ಶ್ರೀಮಂತನ ರಹಸ್ಯಕ ನನ್ನನ್ನ ಎಳೆದುಕೊಂಡು ಹೋಗಿ ಮಾನವಂಗ ಮಾಡಿ ಕೊನೆಗೂ ಕೊಂಡ ಹಾರಿಸಿ ಹೋದ ಪಾಲ್ಗೊಂಡ ಹಾರಿಸಿ ಹೋದ. ಹತ್ತಿಗೆ ಮೊದಲು ಆಸ್ಪತ್ರೆಗೆ ಹೋಗೋಣಪ್ಪ. ಇಲ್ಲ ಶಿವ, ಆಸ್ಪತ್ರೆಗೆ ಹೋದ್ರು ನಾನು ಉಳಿಯೋದಿಲ್ಲ. ಆಸ್ಪತ್ರೆಗೆ ಹೋದ್ರೆ ನಾನು ಉಳಿಯೋದಿಲ್ಲ. ಅಮ್ಮ, ಸಂತ, ವಯಸ್ಸಿನಲ್ಲಿ ಗೆದ್ದು ನನ್ನ ಹತ್ತಿಗಿರುವ ಆಶೀರ್ವಾದ ಪಡಿಬೇಕಂತ ಬಂದ ಈ ನಿನ್ನ ಮೈದನಿಗೆ ಆಶೀರ್ವಾದ ಮಾಡದೆ ಹೊರಟು ನಾನೆಂತ ನಿರ್ಘಟಿಗ ನಿರ್ಘಟಿಗ ನರಂತಕ ದೇವತೆ ಇತ್ತ ನನ್ನ ಹತ್ತಿಗೆಯನ್ನು ತೆಗೆದುಕೊಂಡು ಆ ಮಗನೇ ನರಂತಕ ನಿನ್ನ ಎದೆ ಬಗಲಿನ ಬಿಸಿ ರಕ್ತವನ್ನ ಕುಡಿದು ನನ್ನ ಹತ್ತಿಗೆ ಆತ್ಮಕ್ಕೆ ಸಾಧು ಸಿಗಲಿದ್ದರೆ ಶಿವನೇ ಅಲ್ಲ. ಶಿವ ಇವರನ್ನ ಯಾಕೆ ಇನ್ಸ್ಪೆಕ್ಟರ್ ನಾನೇನು ತಪ್ಪು ಮಾಡಿದ್ದೇನೆ? ನಿನ್ನ ಹತ್ತಿಗೆ ಕೊಲೆ ಮಾಡಿದೆ ಅಂತ ಇದೀಗ ನಮ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಅದಕ್ಕಾಗಿ ನಿನ್ನ ಅರೆಸ್ಟ್ ಮಾಡಲು ಬಂದಿದ್ದೇನೆ. ಇಲ್ಲ ಸರ್, ಇಲ್ಲ. ದೇವತೆ ಸಹಿತ ನನ್ನ ಹತ್ತಿಗೆ ನಾನು ಕೊಲೆ ಮಾಡ್ತೀನಿ ಸರ್. ಇಲ್ಲ ಸರ್, ಇಲ್ಲ, ನಾನು ಕೊಲೆ ಮಾಡಿಲ್ಲ. ನೋಡಿ ಶಿವ, ಕೊಲೆ ಮಾಡಿರುವ ನೀವು ರಾಡಿನ ಕೆಳಗಿಟ್ಟಿಲ್ಲ. ಸುಳ್ಳು ಹೇಳಿದ
ಈ ಸತ್ಯವಾಗಲೇ ಹೇಳ್ತೀನಿ ಇನ್ಸ್ಪೆಕ್ಟರ್, ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ. ನೋಡು ಶಿವು, ನೀರು ಏನು ಹೇಳದಿದ್ದರು ಕೋರ್ಟಿನಲ್ಲಿ ಬಂದು ಹೇಳು. ಅರೆಸ್ಟ್ ಮಾಡೋ ಇವರನ್ನು. ಈ ಎಡವಡೆ ಪೋಸ್ಟ್ ಮಾರ್ಟಮ್ ಮಾಡಿ ಇವರನ್ನು ಅರೆಸ್ಟ್ ಮಾಡು. ಇನ್ಸ್ಪೆಕ್ಟರ್ ಏನಿದೆಯಲ್ಲ, ಬಾ ಸಾಗರ್ ಬಾ, ನಿನ್ನ ಅತ್ತಿಗೆ ಕೊಲೆ ಗೀತಾ ಕೊಲೆ ಆಗಿದ್ದಾರೆ. ಬಿಟ್ಟು ಮರೆಯಾಗಿ ಯಾಕಮ್ಮ ಹೀಗೆ ಮಾಡಿಕೊಂಡು ಹೇಳಮ್ಮ, ಹೇಳು. ಬಾಸ್ ವಸಂತ ಬಾ, ನಿನ್ನ ಹೆಂಡತಿ ಗೀತಾ ಕೊಲೆ ಆಗಿದ್ದಾರೆ ಬಾ ನೋಡಲಿ. ಬೇಗ ಬಂದು ಬಿಡಿ ಎಂದು ಹೇಳಿ ಅರಸಿ ಮರಳಿ ಬರುವ ತನಕವಾಗಿ ನನವಾಗಿ ಮಲಗಿರಿವೆ ಆಗಿಲ್ಲ. ಇನ್ನು ಮುಂದೆ ನೀನಿಲ್ಲದೆ ನಾನೆಂದು ಬದುಕಲಿಗಿಲ್ಲ. ಆ ದೇವರು ಕೊನೆಗೆ ನನ್ನಿಂದ ನಿನ್ನನ್ನು ಕೆತ್ತುಕೊಂಡನೆ. ಇನ್ಸ್ಪೆಕ್ಟರ್, ನನ್ನ ಹೆಂಡತಿಗೆ ಈ ಸ್ಥಿತಿ ತಂದವರು ಯಾರು? ಬೇರೆ ಯಾರಲ್ಲ ವಸಂತ, ಈ ನಿನ್ನ ತಮ್ಮನೇ ಶಿವನೇ ಈ ಸಾವಿಗೆ ಕಾರಣ. ಶಿವು, ಇದೇನು ಶಿವು? ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವೇ? ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೂ ಅನುಮಾನವೇ ಗಣ್ಣ? ಸತ್ಯವಾಗಲೂ ಹೇಳ್ತೀನಣ್ಣ, ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ. ಮುತ್ತರೆ ಬಾಯಿ ಪದ್ಮಸ ಕೊಲೆ ಮಾಡುವ ಲಿವರ್ ಕೈಯಲ್ಲಿ ಹಿಡಿದು ಸುಳ್ಳು ನುಡಿವ ಕತ್ತೆ. ಧರ್ಮದಿಂದ ನ್ಯಾಯವಾಗಿ ನುಡಿಯಪ್ಪ. ಕೊಲೆ ಮಾಡಿದ್ದು ನಿಜವೇ ಸುಳ್ಳೆಂದು? ಅಣ್ಣ, ನ್ಯಾಯ ನ್ಯಾಯ ಸೋಸಿ ನೋಡ್ಬೇಕಂತ ನ್ಯಾಯ ದೇವತೆ ಅಂತ ಇದ್ದ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡ್ತೀನಿ ನನ್ನ. 9 ತಿಂಗಳ ಎತ್ತು ಬೆಳೆಸಿದ ಆಡದ ತಾಯಿಗಿತ್ತಲು
ಹೆಚ್ಚು ಪ್ರೀತಿಯಿಂದ ಬೆಳೆಸಿದ ಈ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಅಣ್ಣ. ನಾನು ಕೊಲೆ ಮಾಡ ಇದು ನಿನ್ನ ಪಾದ ನಾನು ಕೊಲೆ ಮಾಡಿಲ್ಲ. ಯಾವುದು ಸತ್ಯ ಯಾವುದು ಅಸತ್ಯವೆಂದು ಹೇಗೆ ನಂಬಲಪ್ಪ, ಹೇಗೆ ನಂಬಲಿ? ಹೆಂಡತಿಯ ಸತ್ತ ದುಃಖ ಒಂದು ಕಡೆಯಾದರು, ಇನ್ನೊಂದು ಕಡೆ ತಮ್ಮ ಸೆರೆ ಮನೆಗೆ ಹೋಗುತ್ತಿದ್ದಾನೆಂದು ದುಃಖ ಉಕ್ಕಿ ಹರಿಯುತ್ತಿದೆಯಪ್ಪ. ಇನ್ಸ್ಪೆಕ್ಟರ್, ಇದರಲ್ಲೇನೋ ಮೋಸವಿದೆ ಸರ್. ದೇವತೆಯಾದ ನನ್ನ ಸ್ವರೂಪನ ಅತ್ತಿಗೆಯನ್ನು ನನ್ನ ತಮ್ಮ ಶಿವ ಕೊಲೆ ಮಾಡಲು ಸಾಧ್ಯ. ಮೇಲಾಗಿ ನಮ್ಮ ಮನೆಯ ವಿಚಾರ ಪೊಲೀಸ್ ತನಕ್ಕೆ ಮುಟ್ಟಿಸುವುದು ಬೇಡ. ಮನೆಯಲ್ಲಿ ನಾವೇ ಸರಿ ಮಾಡಿಕೊಳ್ಳಿ. ಬಿಟ್ಟು ಬಿಡಿ ಸರ್ ನಮ್ಮ ತಮ್ಮ. ಏರಿ ಹೇಳ್ತಿರ್ಬೇಕಾಗಾರ ನೀನು ಎಲ್ಲ ಕಾನೂನ ಬಗ್ಗೆ ಗೊತ್ತಂತ ನುಡಿದು ಸಾಯುತ್ತಿರುವ ಡಾಕ್ಟರ್ ಜೀವ ಹೇಗೆ ನೇತಿಂದ ಉಳಿಸಿ ಬದುಕುತ್ತಾರೋ ಅದೇ ತಪ್ಪು ಮಾಡಿದವರನ್ನು ಶಿಕ್ಷೆ ಕೊಡುವುದೇ ನಮ್ಮ ಕರ್ತವ್ಯ. ಮುಂದೆ ಅಪರಾಧಿ ನಿರಪರಾಧಿ ಯಾರೆಂಬುದು ಕೋರ್ಟ್ ತೀರ್ಮಾನ ಮಾಡಿರುತ್ತದೆ. ದಯವಿಟ್ಟು ಸಹಕರಿಸಿ. ಇವರನ್ನು ಹೇಳಿಕೊಂಡು ನಡಿ. ಹೇ ದೇವಾ, ಹೀಗಲಾಗಲು ಬುದ್ಧಿಯಾಯಿತೇನಿಲ್ಲ. ನಾವೇನು ಅನ್ಯಾಯ ಮಾಡಿದ್ದೇವೆ? ಕ್ಷಣ ಕ್ಷಣಕ್ಕೂ ಈ ಬಡವನನ್ನು ಸುಡುತ್ತಿರುವೆ. ಹರಗಿಣಿಯಂತಿರುವ ಮುದ್ದಾಗಿ ಸಾಕಿ ಬೆಳೆಸಿರುವ ನನ್ನ ತಂಗಿಯನ್ನು ನನ್ನಿಂದ ಕಿತ್ತುಕೊಂಡೆ. ಹೆಂಡತಿಯ ಮುಖ ನೋಡಿ ಆಗ ಕಾಲ ಕಳೆಯುತ್ತಿದ್ದ ಈ ವಸಂತನಿಗೆ ನನ್ನ ಹೆಂಡತಿಯನ್ನು ನನ್ನಿಂದ ಕಿತ್ತುಕೊಂಡೆ. ಮೇಲಾಗಿ ನನ್ನ ತಮ್ಮನಿಂದ ನನ್ನ ಜೀವ ಉದ್ಧಾರವಾಗುತ್ತದೆ ನಂಬಿದ ನನ್ನಿಂದ ನನ್ನ ಜೀವನನ್ನು ನನ್ನಿಂದ ದೂರ ಮಾಡಿದಿ ತಂದೆ. ಹೇಗೆ ತಂದೆ? ಈ ಬಡವನ ಕಣ್ಣೀರು ಕರಲಾಗಿ ನಿನಗೆ ಸಂತೋಷವೇ? ಯಾವಾಗಲೂ ನಗು ನಗುತ್ತಿದ್ದ ನಮ್ಮ ಸಂಸಾರದ ಮೇಲೆ ಈ ನಿನ್ನ ಕೆಟ್ಟ ದೃಷ್ಟಿ ಬಿಟ್ಟು ಈ ಬಡವನನ್ನು ಸುಡುತ್ತಿರುವೆ. ಈ ವಸಂತನ ಬಾಳು ಬರೀ ಕಣ್ಣೀರಿನ ಕರಲಾಯಿತೆ ದೇವಾ, ಬರೀ ಕಣ್ಣೀರಿನ ಕರಲಾಯಿತೆ ದೇವಾ. ರಾಮನಂದಡು ಹನುಮಂತಣ್ಣ ಬೈಕ ಹೇಳ್ತೀನಿ ಕೇಳರೆಲ್ಲ. ಆಗುಣ ಪ್ರೀತಿ ಪುರಮತಿ ಆಗಲಿ ಪ್ರೀತಿ ಪುರಮತಿ ಆಗಲಿ.
ಗುಂಡಿ ಅವರದಲ್ಲಿ ಲಾಸ್ ಆಗಿ ಎಲ್ಲ ನಾವು ಸಾಲಗಾರಾಗಿ ಈಗ ವೇಷವನ್ನು ಧರಿಸಿದ್ದೇವೆ ಶಿಷ್ಯ. ಶಿಷ್ಯ, ಆ ಗುಂಡಿ ಎಲ್ಲಿರುವಳು? ಅಡಿಯಪ್ಪನ ಬ್ರಿಡ್ಜಿನ ಎಡಗೆ ಇರುವ ಗುರುಗಳೇ. ರಾಟೆಡೆಪ್ಪರ ಬ್ರಿಡ್ಜ್ ಎಲ್ಲಿ ಬರುವುದು ಶಿಷ್ಯ? ಇಲ್ಲ ಉತ್ತಮ ಮಗ ಒಟ್ಟಿಗೆ ಐತ್ರಿ ಗುರುಗಳೇ. ಹಾಗಾದ್ರೆ ಅಲ್ಲಿಗೆ ಹೋಗೋಣವೇ? ಹಾಗೆ ಅಲ್ಲ ಗುರುಗಳೇ. ಮಾಲಾಂಡೋಡು ಅದು ನಮ್ಮ ತಾಯಿ. ಕೇಳರಿ ಅಣ್ಣ. ಶಿಷ್ಯ, ಅಪ್ಪಣೆ ಗುರುಗಳೇ. ಯಾರು ಕಾಣಿಸ್ತಿಲ್ವಲ್ಲ? ಪೂಜೆಗೆ ಕುಂತಿರೋಳು ಗುರುಗಳೇ ಒಳಗಡೆ. ಅಮ್ಮನವರ ಪೂಜೆಗೆ ಕುಂತಿರುವೆ. ಹೌದು. ಹಾಗಾದರೆ ಅಮ್ಮನವರ ಪೂಜೆ ಮುಗಿಯುವವರೆಗೆ ಒಂದು ದುರಿಯನ್ನು ಜಗ್ಗೋಣವೇ? ಹಾಗೆ ಆಗಲಿ ಗುರುಗಳೇ. ಹಚ್ಚೋ ಶಿಷ್ಯರ ಬೆಂಕಿ. ಶಿಷ್ಯ, ಗುರುಗಳೇ. ಮುಂಡ್ಲಿ ಏನು ನಿನ್ನ ಬೈಪಾಸಿನಂತ ಹೇಳುವ ಆಯಿ ಗುಂಡಿ ಗುಂಡಿ ಏನು ನಿನ್ನ ಪಪ್ಪಾಳಿ ಹಣ್ಣಿನಂತಿರುವ ಥೋ 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 ಥೋಟಿ ಗುಂಡಿ ಏನಿಲ್ಲ ನಾನು ಮಾಡಲ್ಲ. ಅಯ್ಯೋ ಶಿಷ್ಯ, ನಾನು ಮಾಗುಂಡಿಯನ್ನ ಮಾಡಿ ಬೆಳಗಾವಿಗೆ ಟೈಮ್ ಗದ್ದು ಹಾಗೆ ಬಿಟ್ಟತ್ ನೋಡಿ. ಯಾಕ ಹೇಳಲ್ಲ ಅಂದ್ರೆ ಮತ್ತೆ ಏನಕ್ಕತ್ತ ದೇವ್ರ ಬಾಲ. ಅಪ್ಪ ಓಯ್ ಮಾತ್ ಮಲ್ಲಯ್ಯ. ಶರಣ್ರಿ, ಅಪ್ಪರಿಗೆ ಶರಣ. ತಂದೆ ಆಡ್ಬಿಟ್ಟೆ. ಭಕ್ತರೇ ಹೇಳ್ರಿ ಗುರುಗಳೇ, ಭಕ್ತರೇ ಹೇಳ್ರಿ ಗುರುಗಳೇ. ಹೇಳೋ ಗುರುಗಳೇ ಅಂತ ಎಷ್ಟು ಜನ ಅದ ನನ್ನ ಮಗ ಇನ್ನೂ ಗೊತ್ತಾಗಿದೆ ನಂದೇನು ಪೋರ್ ಒಳ್ಳೆಯದಾಗಲಿ ಮಗನ ಒಳ್ಳೆಯದಾಗಲಿ ಇಬ್ಬರಿಗೂ ಒಳ್ಳೆಯದಾಗಲಿ. ನೀವು ಯಾವ ಮಾಡೋದು ಗುರುಗಳೇ ಎಲ್ಲಿಂದ ನೀವು? ಬಂದಿರಿ ನೀವು? ಕಪ್ಪತ್ತು ಗುಡ್ಡದಲ್ಲಿ 25 ಸತ ತಪಸ್ಸು ಮಾಡಿ ಕಾಲ ಮ್ಯಾಕ್ ಇಡೋದು ತಲೆ ತೆಳಾಕ ಮಾಡಿ ಬುದ್ಧಪ್ಪನ ಮಠದಲ್ಲಿ ನಮ್ಮದು. ಓಂ ಶಾಂತ. ತಪ್ಪಾಯ್ತು ಅಲ್ರಿ ಗುರುಗಳ, ನಿಮ್ಗೆ ಎಷ್ಟ್ರಿ ಮಕ್ಕಳ ಮರಿ? ಲೇ ಮಗನ, ಈ ಗುರುಗಳಿಗೆಲ್ಲ ಸಲ್ಲದ ಮಾತಾಡಿದ್ರೆ ನಮ್ಮ ಮೂರನೇ ಕಣ್ಣು ತಗೊಂಡ್ಬಿಟ್ಟೆ ನಾವು. ಕೇಳಿದ್ರೆ ಸುಟ್ಟಿಗೆ ಸಾಯಕ್ ನಾವೇನಂತ ತಪ್ಪು ಮಾಡಿವ್ರಿ ಸ್ವಾಮಿಗಳ. ಮದುವೆ ಮಾಡ್ಕೊಂಡು 3-4 ಮಕ್ಕಳು ಬಂದ್ರ ನಮ್ಮ ಮುಲ ಬಟ್ಟಿ ಹಣೆ ಬರ್ಕ ಈ ಸಾಧು ವೇಷ ಹಾಕಿ ಜಾಗಲ ಹೊತ್ತಿನಲ್ಲಿ ಭಿಕ್ಷೆ ಬೇಡಿ ಅವನೊಂದು ತಿರುಗಾದಾಗೈತಿ ನಮ್ಮ ಬಾಳೆ ಅಂತಾನೆ. ಓಲಿ ಬಿಡು ಇರ್ಲಿ, ಇದೊಂದ್ಸಲ ನನ್ನ ಕ್ಯಾವಿ ಒಳಗೆ ಹಾಕೋತೀನಿ. ಓಲಿ ಮಕ್ಕಳ, ನಿಮ್ಮಿಬ್ಬರು ಹೆಸರೇನು? ನಮ್ಮ ಹೆಸರು ನನ್ನ ಹೆಸರು ಗಂಗು. ನಿಮ್ದು ನನ್ನ ಹೆಸರು ಡಗು ಡಕ್ಕಿ ಡಂಗು ಮಾಮ. ಡಂಗು ಡಿಂಗು ಡಿಂಗು ಡಂಗುಮ. ಓಲ್ ಬಿಡು, ಈ ಸದ್ಯ ನಿಮ್ಗೆ ಏನು ಬೇಕಂತ ಕೇಳು ಮಕ್ಕಳ. ನಾವಿಬ್ರು ಕಾಲ್ತ ಒಂದ ಹುಡುಗಿ ಲವ್ ಮಾಡಕತ್ತಿದ್ರ. ಒಬ್ಬೇಕಿನ ಮಾಡ್ರಿ. ಆ ಹುಡುಗಿ ಎಲ್ಲಿ ಐತೆ ಅಂತ ಹೇಳ್ಬಿಟ್ರೆ ನಮ್ಗೆ ಅಷ್ಟ ಸಾಕು. ಸ್ವಲ್ಪ ಖರ್ಚಾಗತ್ತೆ ಮಗನ. ಅದು 1 ಕೋಟಿ ಖರ್ಚಾಗ. ಒಂದು 500 ರೂಪಾಯಿ ತೆಗಿ.
ಪ್ಯಾಂಟ್ನ್ಯಾಗ ಅದ ಎತ್ತ ತೆಗಿ ಮಗನ ಅಮ್ಮವ್ರ ಆಶೀರ್ವಾದ ಅಂದ್ರೆ ಹಂಗ ಬರಂಗಿಲ್ಲ ಅದು ಬ್ಯಾಡ ಇಲ್ಲಿ ಅಪ್ಪರ್ ಎತ್ತಂಗಲ್ಲ ಅದನ್ನ ಇಲ್ಲ ಅಂದ್ರೆ ಮಗನ ನಿನ್ನ ಹುಡುಗಿ ಕ್ಯಾನ್ಸರ್ ನಂದಿ ಯಪ್ಪ ಗುರುಗಳ ಪ್ರಮಾಣ ಮಾಡಿ ಹೇಳ್ತೀವಿ ಏನಿದ್ರೆ ನಿಮ್ದು ನಾವು ಸಾಲ್ವ್ ಮಾಡ್ತೀವಿ. ನಾ ಹೇಳ್ದಂಗ ಕೇಳ್ಬೇಕಾ ಹಾಗೆ ಆಗಲಿ ಆಗಲಿ ನಾ ಕೊಡಂತಿದ್ದ ಕೊಡ್ಬೇಕಾ ಬೇಕಾದ್ ಕೇಳ. ಹಂಗಾರ ನೀವು ಪ್ರೀತಿ ಮಾಡುತ್ತಿರೋ ಹುಡುಗಿ ಇಲ್ಲೇ ಅದ ಎಲ್ಲಿ ಎಲ್ಲಿರುವ ಆ ಗುಂಡಿ ಎಲ್ಲಿರುವ ಗುಡ್ಡಿ ನೀ 500 ರೂಪಾಯಿ ತೆಗಿಲಿಲ್ಲ ಹೋದಂಗ ಆಗ್ಲೈತಿ ಇಲ್ಲದ ಎಲ್ಲಿ ಇನ್ನು ಗೊತ್ತಾಗಿಲ್ಲ ತೆಬರಿದ್ದಂಗ ಬರೋದು ಯಾರು ಯಪ್ಪ ಪ್ರಮಾಣ ಮಾಡಿ ಹೇಳ್ತೀವಿ ಯಾ ಗುಂಡಿ ತಲ ನಾವು ಹರಿತೀವಿ. ಈ ಮಾಸ ಸತ್ಯ ಅಂತ ಇಬ್ರು ಕೈ ಮೇಲೆ ಕೈ ಹಾಕ. ಯಪ್ಪ ಮಗುಂಡ ನೀವು ಪ್ರೀತಿ ಮಾಡ್ತಿರೋ ಹುಡುಗಿ ನಾನ. ಗುಂಡಿ ಹೋಗಿ ಬಿಡೋದು ಮಾತು ಕೊಟ್ರೆ ಹೊಳಿ ಬಿಡೋದು ಬೇಡ. ಮತ್ತೆ ಇನ್ಯಾಕ್ತಾನ ಚಲ ಮಾಡಿ ನೋಡ್ರಿ ಹೋಗೋಣ ಗಾಡಿ ಹಕ್ಕ ಹಕ್ಕ ನೀನು ಬಾ ಮತ್ ನನಗೂ ಕಾವು ಬೇಕಾ ಏನತ್ ಮಮ್ಮ ಮರ್ತೇನ್ ಚೂಟು ಚೂಟು ಈ ವಯಸ್ಸಿನಾಗ ನಿನಗ ಎಲ್ಲೈತಿ ಮುತ್ತಿ ಗಿಡ ಮುಪ್ಪಾದ್ರೆ ಹುಳಿ ಹಂಗ ಇರ್ತೈತಿ. ಮುಂಚೆಗಿಡನ ಮುಪ್ಪ ಆಗ್ಬಾರ್ದು ಈಗಿನ ಕಾಲ ನೋಡಿರ ಅದು ನಿಂದ ನೋಡ್ಕೊಳತನು ಐತಿ 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 ಅಯ್ಯೋ ಏನು ಮೂರದು ಗಾಡಿ ಹುರುಪ ಐತಿಲ್ಲ ಅಂತ ಕೇಳಕತ್ತಿನ ಹುರುಪಿದ್ರ ಚಲೋ ಐತಂತ ಮಾಸ್ತರ ಎಬಸ ಅಯ್ಯೋ ಅಷ್ಟೇ. పూజ చిన్న చెప్పు చిన్న ಹೋಯ ಚಿಮ್ಮ ಬರ್ರಿ 3 ಮಂದಿ ಹೋಗಿ ಮಠದಾಗ ಒಂದು ಗಂಟಿ ಪೂಜೆ ಮಾಡೋಣ ಗಂಟಿ ಏ ಗಂಟಿ ಪೂಜೆ ಅಂದ್ರೆ ನಮಗೆ ನಾನು ಬರಲ್ಲ. ಮಾಡ್ತಿಲ್ಲ ನಾ ಮಾತು ಇಲ್ಲ ಗಂಟಿ ನಮಗೆ ಗಂಟಿ ಪೂಜೆ ಟನ್ 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 ಟನ್. ನೋಡ ನಾನಂತೂ ಇವತ್ತು ಗಂಟಿ ಕಾಯಿ ಹೊಡಿಬೇಕು ಏ ನಾವು ಗಂಟಿ ಪೂಜೆ ಇಲ್ಲ ಮತ್ ನಿಂದ ಬುದ್ಧಿ ನಮ್ದು ಪೂಜೆ ಗಂಟಿ ಗುದ್ಲಿ ಪೂಜೆ ನಿಂದ ಗುದ್ಲಿ ಪೂಜೆ ನಮ್ದು ಬಕ್ಕಂಗ್ ಬಕ್ಕಕ್ ಬಕ್ಕಂಗ್ ಬಕ್ಕಕ್ ನಿಂದು ವೆಂಕಟೇಶ್ವರನ ಪೂಜೆ ಇರ್ಬೇಕು ನಿಂದು ಇಲ್ಲ ನೀವು 3 ಮಂದಿ ಕುಂತು ಪೂಜೆ ಮಾಡಿ ಬರ್ರಿ
ನನ್ನ ಶಿವನೇ ಬಂದು ಕಾಡ್ತಾ ಇದ್ದೇನೆ. ಎಲ್ಲಿರುವೆ ಶಿವ, ಬೇಗನೆ ಬಾ. ಐ ಲವ್ ಯು ಟು ಇಂದ. ಐ ಲವ್ ಯು ಟು ಯು ಶಿವ, ಐ ಲವ್ ಯು ಟು. Life is beautiful, but not easy. कभी काली I love you, children. कभी